ನಮಸ್ಕಾರ ಮೈಸೂರಿನಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿರುವ ಈ ತೆಪ್ಪಕಾಡು ಆನೆಗಳ ಶಿಬಿರ ಪ್ರವಾಸಿಗರಿಗೆ ಒಂದು ಉತ್ತಮ ಅನುಭವ ನೀಡುವ ಸ್ಥಳ. ಇಲ್ಲಿಗೆ ಹೋಗುವ ದಾರಿಯು ಬಂಡೀಪುರದ ಮಧ್ಯೆ ಸಾಗುವುದರಿಂದ ರಸ್ತೆಯ ಉದ್ದಕ್ಕೂ ಕಾಡಾನೆಗಳು, ಜಿಂಕೆಗಳು, ಕಾಡೆಮ್ಮೆ ಮತ್ತು ಹಲವಾರು ಪ್ರಾಣಿಗಳು ನೋಡಲು ಸಿಗುತ್ತವೆ. ಮುದುಮಲೈ ಟೈಗರ್ ರಿಸರ್ವ್ನಲ್ಲಿರುವ ಈ ಆನೆಗಳ ಶಿಬಿರಕ್ಕೆ ಪ್ರವೇಶ ಶುಲ್ಕ ಕೇವಲ 30 ರು. ಸಮಯ ಬೆಳಗ್ಗೆ 8:30 ರಿಂದ 9 ಗಂಟೆಯವರೆಗೆ ಮತ್ತು ಸಂಜೆ 5:30 ರಿಂದ 6 ಗಂಟೆಯವರೆಗೆ ಇರುತ್ತದೆ. ಸುಮಾರು 100 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವ ಈ ಆನೆಗಳ ಶಿಬಿರದ ಮುಖ್ಯ ಉದ್ದೇಶ ಏನೆಂದರೆ ತಾಯಿ ಇಲ್ಲದ ಬೇರ್ಪಟ್ಟ ಮತ್ತು ಆಸರೆ ಇಲ್ಲದ ಆನೆಗಳ ರಕ್ಷಣೆ ಮತ್ತು ಪಾಲನೆಯೇ ಇದರ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ತಾಯಿಯನ್ನು ಕಳೆದುಕೊಂಡ ರಘು ಎಂಬ ಹೆಸರಿನ ಆನೆಯನ್ನು ಈ ಕ್ಯಾಂಪಿನ ಅರಣ್ಯ ಸಿಬ್ಬಂದಿಯವರು ಆನೆಗಳ ಪಾಲಕರಾದ ಬೊಮ್ಮನ್ ಮತ್ತು ಬೆಳ್ಳಿಯಮ್ಮನವರಿಗೆ ನೀಡಿದರು. ಅವರು ಈ ಆನೆಯನ್ನು ತನ್ನ ಸ್ವಂತ ಮಗನ ರೀತಿ ನೋಡಿಕೊಂಡು ಮತ್ತು ಈ ಕಥೆಯನ್ನು ದ ಎಲಿಫೆಂಟ್ ವಿಸ್ಪರರ್ಸ್ ಎಂಬ ಸಾಕ್ಷ್ಯಚಿತ್ರದಲ್ಲಿ ಸೆರೆಹಿಡಿದರು ಮತ್ತು ಈ ಡಾಕ್ಯುಮೆಂಟರಿ 2023ನೇ ಇಸವಿಯಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದೆ. ನೀವು ಬೇಕಿದ್ದರೆ ನೆಟ್ಫ್ಲಿಕ್ಸಲ್ಲಿ ವೀಕ್ಷಿಸಬಹುದು. ನೀವು ಇಲ್ಲಿಗೆ ಭೇಟಿ ನೀಡಿದರೆ ಬೊಮ್ಮನ್ ಮತ್ತು ಬೆಳ್ಳಿಯಮ್ಮನವರನ್ನು ಭೇಟಿ ಮಾಡಬಹುದು. ಬೆಳ್ಳಿಯಮ್ಮರವರು ನಮ್ಮ ಗುಂಡ್ಲುಪೇಟೆಯ ಬಳಿಯ ಹಳ್ಳಿಯವರು ಮತ್ತು ಕನ್ನಡದವರೇ. ನಮ್ಮ ಬಳಿ ತುಂಬ ಚೆನ್ನಾಗಿ ಮಾತನಾಡಿದರು ಮತ್ತು ಅವರ ಬದುಕಿನ ಅನುಭವಗಳ ಬಗ್ಗೆ ನಮ್ಮ ಜೊತೆ ಖುಷಿಯಿಂದ ಮಾತನಾಡಿದರು. ಆನೆಗಳಿಗೆ ಯಾವ ರೀತಿಯ ಆಹಾರ ನೀಡುತ್ತಾರೆ, ಪಾಲನೆ ಮತ್ತು ತರಬೇತಿಯ ಬಗ್ಗೆ ನೀವು ನೇರವಾಗಿ ನೋಡಬಹುದು. ಅಲ್ಲದೆ ಆನೆಗಳ ಪಾಲಕರಿಂದ ಮಾಹಿತಿಯನ್ನು ಸಹ ಪಡೆಯಬಹುದು. ಮಾವುತರು ಮತ್ತು ಕಾವಡಿಗಳು ಪ್ರತಿದಿನ ಆನೆಗಳ ಸ್ನಾನ ಮಾಡಿಸುವ ದೃಶ್ಯ ಅದ್ಭುತ ಎಂದರೆ ತಪ್ಪೇ ಇಲ್ಲ. ಇಲ್ಲಿ ನಾವು ನೋಡಿದ ಆನೆಗಳೆಂದರೆ ಚೇರಂಬಾಡಿ ಶಂಕರ್, ಆಸ್ಕರ್ ಪ್ರಶಸ್ತಿ ಖ್ಯಾತಿಯಾದ ರಘು, ಗಿರಿ, ವಿಲ್ಸನ್, ಬೊಮ್ಮಿ, ಇಂದ್ರ. ಈ ಕ್ಯಾಂಪಿನ ಅತ್ಯಂತ ಕಿರಿಯ ಆನೆ ಮತ್ತು ಸುಂದರಿ ಎಂದರೆ ಅದು ನಮ್ಮ ಬೊಮ್ಮಿ ಆನೆನೇ. ಮುದುಮಲೈ ಟೈಗರ್ ರಿಸರ್ವ್ ಆವರಣದಲ್ಲಿ ಈ ಶಿಬಿರ ಇರುವುದರಿಂದ ನೈಸರ್ಗಿಕ ವಾತಾವರಣದಲ್ಲೇ ಆನೆಗಳ ಹಿಂದೆಯೇ ಜಿಂಕೆಗಳು ಹಿಂಡಾಗಿ ಇರುವುದನ್ನು ನೀವು ನೋಡಬಹುದು. ಪ್ರತಿದಿನ ಕಾಡಿನ ಆಹಾರದಿಂದ ಬೇಸತ್ತ ಆನೆಗಳಿಗೆ ವಿಶೇಷ ಆಹಾರವಾದ ಮುದ್ದೆ, ಬೆಲ್ಲ ಮತ್ತು ಕಬ್ಬುಗಳನ್ನು ನೀಡುತ್ತಾರೆ. ಆನೆಗಳು ಖುಷಿಯಿಂದಲೇ ಆಹಾರವನ್ನು ಸ್ವೀಕರಿಸುತ್ತವೆ. ಈ ಆನೆಯನ್ನು ನೋಡಿ. ಈ ಆನೆಯ ಹೆಸರು ಇಂದ್ರ. ಖುಷಿಯಿಂದ ತನ್ನ ತಲೆಯನ್ನು ಹೀಗೆ ಅಲ್ಲಾಡಿಸುತ್ತಿದೆ. ಈ ಆನೆಯ ತನ್ನ ವಿಶಿಷ್ಟ ಡ್ಯಾನ್ಸ್ನಿಂದ ಬಂದ ಎಲ್ಲ ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತಿದೆ ಎಂದರೆ ತಪ್ಪೇ ಇಲ್ಲ. ಒಟ್ಟಾರೆಯಾಗಿ ಆನೆಗಳ ಮತ್ತು ಮಾವುತರ ಬಾಂಧವ್ಯ, ಸುಂದರ ಪರಿಸರ, ಆನೆಗಳ ಜೀವನ ಶೈಲಿ, ಆಹಾರ ಪದ್ಧತಿ ಬಗ್ಗೆ ತಿಳಿಯಲು ತಪ್ಪದೆ ಈ ಆನೆ ಶಿಬಿರಕ್ಕೆ ಭೇಟಿ ನೀಡಿ.
ಒಳ್ಳೆ ಬಲ್ಕಾಗೈತೆ, ಸಕ್ಕತ್ತಾಗೈತಾನೆ. ಬೊಮ್ಮಣ್ಣ ಆನೆ ಹೆಸರು ಆಮೇಲೆ ಏನು ಗೊತ್ತಾ, ಇನ್ನೊಂದು 4,000 4,000 ಹಾಕ್ತಿದ್ರೆ ಗಾಡಿ ಈಗ ಅದು ಎಷ್ಟು 40 2,000 ಹಾಕ್ಸ್ಕೊಳ್ಳಿ. ಅಲ್ಲಿ ಖಾಲಿ ಆದಂಗೆ ಫುಲ್ ಖಾಲಿ ಆದಂಗಲ್ಲ, ಇನ್ನೂ 1 ಪಾಯಿಂಟ್ 2 ಪಾಯಿಂಟ್ ಅಲ್ಲ. ರಘು ಗಂಡನೇ ಅದು ಆ್ಯಕ್ಚುಲಿ ಮರಿ ಬೆಳೆ ಸುಮ್ಮನೆ ಎಲ್ಲ ಇಲ್ಲ ಎಲ್ಲಿದ್ದೀರಿ ಎಂಟರ್ಟೈನು சம்டைம்ஸ் வந்து பார்த்தீங்கன்னா அப்படி இல்லை, அவங்க உள்ள ரொம்ப தூரம் போயிட்டாங்க அப்படின்னா அதுக்காக நம்ம அடையாளம் சம்டைம்ஸ் அது வந்து நம்ம நீம் ஆயில் அப்ளை பண்ணோம் அப்படின்னா இன்ஃபெக்ஷன் வராமல் அவ்வளோதான். அதுக்கப்புறம் இந்த நைட் டைம் மார்னிங் வந்துட்டு ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.